ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬಿಗ್ ಬಾಸ್ ಸೀಸನ್ ಕನ್ನಡ 11ನ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ಫ್ಯಾನ್ಸ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಾನೊಂದು ನಿನ್ನೆ ಒಂದು ವಿಡಿಯೋನ ನೋಡಿದೆ. ಆ ವಿಡಿಯೋ ನೋಡಿ ನಿಜವಾಗ್ಲೂ ಆ ಶಾಕಲ್ಲಿದ್ದೀನಿ. ಇನ್ನೂ ಕೂಡ ನಾನು ಆ ಶಾಕಿಂದ ಹೊರಗೆ ಬರೋಕ್ಕೆ ಆಗ್ತಾನೇ ಇಲ್ಲ. ಅದಕ್ಕೆ ಇದ್ರ ಬಗ್ಗೆ ನಿಮಗೂ ಕೂಡ ನನಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಈಗೂ ಕೂಡ ಇರುತ್ತಾ? ಆ್ಯಂಡ್ ಹೆಣ್ಮಕ್ಳನ್ನ ನಾವು ಸಾಕೋದು ಇಷ್ಟೊಂದು ಕಷ್ಟ ಇರುತ್ತಾ ಅನ್ನೋದನ್ನು ನಾನು ಈ ವಿಡಿಯೋ ಫುಲ್ ವೈರಲ್ ಆಗಿದೆ. ಏನು ವಿಡಿಯೋ ಬಗ್ಗೆ ಹೇಳೋದಾದರೆ, ಸೌಜನ್ಯ ಒಂದು ಕೇಸ್ಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅನ್ನೋ ಒಂದು ವಿಡಿಯೋ ಸಮೀರ್ ಅವರೇನೋ ಮಾಡಿದ್ದಾರೆ. ದೂತ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡಿದ್ದಂಥದ್ದು. ಅದು ಫುಲ್ ವೈರಲ್ ಆಗಿತ್ತು. ನೆನ್ನೆ ಮನೆಯಿಂದ ಅದು ಒಂದು 5 ದಿನ ಏನೋ ಆಗಿದೆ ಆ ವಿಡಿಯೋ ಹಾಕಿ ನಾನು. ಬಟ್ ನೆನ್ನೆ ನೋಡಿದೆ ಆ ವಿಡಿಯೋನ. ಆ ವಿಡಿಯೋ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಬರ್ತಾ ಇತ್ತು. ನಾನು ಅದನ್ನು ಇಗ್ನೋರ್ ಮಾಡ್ತಾಯಿದ್ದೆ, ಏನು ಅಂತ ಅಂದ್ಕೊಂಡು ಸುಮ್ಮನೆ ಇಗ್ನೋರ್ ಮಾಡ್ತಾಯಿದ್ದೆ. ಹಾಗೆ ವಾಟ್ಸಪ್ಪಲ್ಲೂ ಕೂಡ ಸುಮಾರು ಸ್ಟೇಟಸ್ಗಳನ್ನ ಹಾಕ್ಕೊಂಡಿದ್ರು, ಈ ವಿಡಿಯೋ ಬಗ್ಗೆ ಸ್ಟೇಟಸ್ ಬರ್ತಾ ಇತ್ತು. ಸೊ ನೋಡೋಣ ಯಾಕೆ ಈ ವಿಡಿಯೋಸ್ ಇಷ್ಟೊಂದು ವೈರಲ್ ಆಗ್ತಾ ಇದೆಯಲ್ಲ. ಆಲ್ಮೋಸ್ಟ್ ಇಲ್ಲಿಗೆ ಒಂದು 9 ಮಿಲಿಯನ್ಸ್ ಏನೋ ಓಡಿದೆ ಆ ವಿಡಿಯೋ. ಅಷ್ಟು ವೈರಲ್ ಆಗಿದೆ ಆ ವಿಡಿಯೋ. ಈ ವಿಡಿಯೋ ಇಷ್ಟೊಂದು ವೈರಲ್ ಆಗ್ತಾ ಇದೆಯಲ್ಲ, ಇದ್ರಲ್ಲಿ ಏನಿದೆ? ಅದನ್ನು 39 ನಿಮಿಷದ್ದು ಏನೋ ಒಂದು ವಿಡಿಯೋ ಅದು. ಸೊ ಈ ವಿಡಿಯೋದಲ್ಲಿ ಏನಿದೆ ನೋಡೋಣ ನಾನು ಅಂತ ನಿನ್ನೆ ಒಂದು ಫ್ರೀ ಮಾಡಿಕೊಂಡು ಆ ಒಂದು 39 ನಿಮಿಷನೂ ನೋಡ್ದೇನೆ ಇಲ್ಲ, ನಾನು 1 ನಿಮಿಷನೂ ಸ್ಕಿಪ್ ಮಾಡ್ದೇನೆ ನೋಡಿದ್ದೀನಿ. 39 ನಿಮಿಷದೂ ಕೂಡ ನಾನು ಆ ವಿಡಿಯೋನ ನೋಡಿದೆ. ನಿಜವಾಗ್ಲೂ ಕೂಡ ಭಯಂಕರವಾಗಿದೆ ಈ ವಿಚಾರ. ನಿಜವಾಗ್ಲೂ ಈ ಒಂದು ವಿಡಿಯೋನ ನೋಡಲೇಬೇಕು. ಇದು ಸತ್ಯನ ಸುಳ್ಳು ಅದು ಸಪ್ರೇಟ್ ಆಯಿತಾ. ಇಲ್ಲಿ ಹೆಣ್ಣು ಮಕ್ಕಳ ಒಂದು ಲೈಫ್ ಹೇಗೆ, ಹೆಣ್ಣು ಮಕ್ಕಳನ್ನ ಸಾಕೋದಾದರೂ ಹೇಗೆ. ನನಗೂ ಒಬ್ಬಳು ಮಗಳಿದ್ದಾಳೆ, LKG ಓದ್ತಾ ಇದ್ದಾಳೆ. ಸೊ ಮುಂದಿನ ಜೀವನ ಹೇಗೆ ಅವಳದು ಅನ್ನೋದು ನನಗೆ ಪ್ರಶ್ನೆಯಾಗಿ ಉಳ್ಕೊಂತು. ಹೇಗೆ ಈ ಸೊಸೈಟಿಲಿ ನಾವು ಹೆಣ್ಮಕ್ಳನ್ನ ಸಾಕೋದು ಹೇಗೆ, ಮತ್ತು ನಮ್ಮ ಲೈಫ್ನ ಹೇಗೆ ನಾವು ಲೀಡ್ ಮಾಡೋದು, ಹೆಣ್ಮಕ್ಳಾಗಿ ನಮ್ಮ ಲೈಫ್ನ ಹೇಗೆ ಲೀಡ್ ಮಾಡೋದು. ಈ ಜಗತ್ತು ಇಷ್ಟೊಂದು ಕ್ರೂರತನದಿಂದ ಕೂಡಿದೆಯಾ ಅನ್ನೋದು ನನಗೆ ಒಂದು ಶಾಕಿಂಗ್ ಆಗ್ತಾ ಬಂತು. ಅದರಲ್ಲೂ ಕೂಡ ಆ ವಿಡಿಯೋನ ಕ್ಯಾಪ್ಚರ್ ಮಾಡಿರೋದಿರ್ಬೋದು, ಆ ವಿಡಿಯೋನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಹೇಳೋದ್ರ ಮುಖಾಂತರ ಎಲ್ಲರ ಮನಸ್ಸು ಮುಟ್ಟುತ್ತೆ. ಅದು ಏನೋ ಒಂದು 2 ನಿಮಿಷ ನೋಡಿ ಸ್ಕಿಪ್ ಮಾಡೋವಂತಹ ಮನಸ್ಸೇ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಎಡಿಟಿಂಗ್ ಇರ್ಬೋದು. ಆ ವಿಡಿಯೋನ ಏನು ಗೊತ್ತಾ, 2012ರಲ್ಲಿ ನಡೆದಿರೋ ಅಂಥದ್ದನ್ನು ನಿಜವಾಗ್ಲೂ ಈಗ ಅದನ್ನು ನಾವು ಭಾವಿಸ್ಬೇಕು. 2012ಕ್ಕೆ ಹೋಗಿ ನಾವು ನೋಡ್ತಾ ಇದ್ದೀವೇನೋ, 2012ರಲ್ಲೇ ನಾವು ಇದ್ದೀವೇನೋ ಅನ್ನೋ ಒಂದು ಇದಕ್ಕೆ ತೊಗೊಂಡೋಗಿರೋ ಥರನೇ ಆ ವಿಡಿಯೋನ ಕ್ರಿಯೇಟ್ ಮಾಡಿರೋದು. ನಿಜವಾಗ್ಲೂ ಆ ವಿಡಿಯೋ ಮಾಡಿದವ್ರಿಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆ ವಿಡಿಯೋ ಎಡಿಟಿಂಗ್ ಮಾಡಿದವ್ರಿಗಾಗಿರ್ಬೋದು, ಆ ವಿಡಿಯೋ ಮಾಡಿದವ್ರಿಗಾಗಿರ್ಬೋದು, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು TV ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇದ್ದೆ. ಇನ್ನು 2012ರಲ್ಲಿ ನಡೆದಿರೋಂತಹ ಒಂದು ಸೌಜನ್ಯ ಘಟನೆಯ ಹೋರಾಟ ನಡೀತಾ ಇತ್ತು. 2012ರಲ್ಲಿ ನನಗೆ ಯಾಕೆ ಈ ವಿಡಿಯೋ ಕನೆಕ್ಟ್ ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ವಿಡಿಯೋ ನನಗೆ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಯಾಕೆ ನಾನು ಈ ವಿಡಿಯೋನ ಇಷ್ಟು ಇದಾಗಿ ತೊಗೊಂಡೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2012ರಲ್ಲಿ ನಾನು ಫಸ್ಟ್ ಇಯರ್ ಡಿಗ್ರಿಗೆ ಹೋಗ್ತಾ ಇದ್ದೆ. ಫಸ್ಟ್ ಇಯರ್ ಡಿಗ್ರಿ ಸ್ಟಾರ್ಟಿಂಗು. ಆವಾಗ ಈ ಒಂದು ಸೌಜನ್ಯ ಕೇಸ್ ಬಗ್ಗೆನೇ ನಮಗೆ ಹೋರಾಟ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನು. ನಾನು ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ. ಯಾರೋ ಅತ್ಯಾಚಾರ ಮಾಡಿದ್ದಾರೆ, ಸೊ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇದನ್ನ ಏನಿಲ್ಲ ಅಂತಂದ್ರು ಒಂದು ವಾರಗಟ್ಟಲೆ ನಮಗೆ ಕಾಲೇಜಿಗೆ ಬಂದ್ಬಿಟ್ಟು ಎಲ್ಲ ಕ್ಲಾಸ್ಗಳು ನಡೀತಾ ಇದ್ರು. ಕ್ಲಾಸ್ನ ಕ್ಲೋಸ್ ಮಾಡಿಬಿಟ್ಟು ನಮ್ಮನ್ನೆಲ್ಲನೂ ಕೂಡ ಆ ಒಂದು ಹೋರಾಟಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು, ಘೋಷಣೆಗೆ ಹೋಗೋದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಏನು ಬೋರ್ಡ್ ಇದ್ದು ಎಲ್ಲನೂ ಕೂಡ ಹೇಳ್ತಾ ಇದ್ವಿ, ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತಲೂ ಕೂಡ ಹೇಳ್ತಾಯಿದ್ರು. ಬಟ್ ನನಗೆ ಈ ವಿಷಯ ಇಷ್ಟೊಂದು ಡೀಪ್ ಆಗಿದೆ, ಇಷ್ಟೊಂದು ನಡೆದಿದೆ, ಈ ಒಂದು ಘಟನೆ ಇಷ್ಟೊಂದು ವೈರಲ್, ಇಷ್ಟೊಂದು ಈ ಘಟನೆಯಿಂದ ಇಷ್ಟೊಂದು ಕಥೆ ಇದೆ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಹಿಂಸಾತ್ಮಕವಾಗಿ ಹೆಣ್ಣನ್ನ ಇದು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಏನೋ ಅವಾಗ ಕರೀತಾ ಇದ್ರು, ಹೋಗ್ತಾ ಇದ್ವಿ. 5-6 ದಿನ ನಾವು ಅದನ್ನು ಹೋರಾಟಕ್ಕೆ ಅಂತ ನಡ್ಕೊಂಡು ಇಡೀ ನಮ್ಮದು ಚಿಕ್ಕಮಂಗ್ಳೂರು, ಸೊ MES ಕಾಲೇಜಲ್ಲಿ ನಾನು ಓದಿದ್ದು. ಸೊ ಅದು ಹೋಗ್ತಾ ಇದ್ರು, ನಾವು ಅವ್ರ ಜೊತೆ ಹೋಗ್ತಾ ಇದ್ವಿ. ಕೂಗ್ತಾ ಇದ್ವಿ, ಬರ್ತಾ ಇದ್ವಿ. ಅಟ್ಲೀಸ್ಟ್ ಆಲ್ಮೋಸ್ಟ್ ಒಂದು ವಾರಗಟ್ಟಲೆ ನಾವು ಈ ಒಂದು ಇದ್ರ ಬಗ್ಗೆನೇ
ಹೋರಾಟ ಮಾಡಿದ್ದುಂಟು. ಎಲ್ಲ ಇಡೀ ಕಾಲೇಜ್ ಕ್ಲೋಸ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅದ್ರ ಬಗ್ಗೆ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇದ್ದೆ 2012ರಲ್ಲಿ. ಸೊ ಆವಾಗ ಈ ಒಂದು ವಿಷಯದ ಬಗ್ಗೆನೇ ನಾವು ಇಷ್ಟೊಂದು ಹೋರಾಟ ಮಾಡಿದ್ವಿ. ಬಟ್ ಈ ವಿಷಯದ ಬಗ್ಗೆ ನನಗೆ ಗೊತ್ತೇ ಇರಲಿಲ್ವಲ್ಲ, ಏನೋ ಹೇಳ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ವಿ ಅಷ್ಟೇ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಂಡೇ ಇಲ್ವಲ್ಲ ಅಂತ ಅನ್ನೋ ಅಷ್ಟು ನನಗೆ ಶಾಕ್ ಆಯಿತು ನಿನ್ನೆ ನೋಡಿದಾಗ. ನೋಡಿ, 2012ರಲ್ಲಿ ನಡೆದಿರುವಂಥ ಒಂದು ಘಟನೆಗೆ 2025 ಆದ್ರೂ ಕೂಡ ಇಲ್ಲಿ ಜಸ್ಟಿಸ್ ಸಿಕ್ಕೇ ಇಲ್ಲ ಅಂತ ಆ ವ್ಯಕ್ತಿ ಯಾರು ಅಂತಲೂ ಕೂಡ ಇನ್ನೂ ಕೂಡ ಕನ್ಕ್ಲೂಷನ್ಗೆ ಬರೋದಕ್ಕೆ ಆಗಿಲ್ಲ ಈ ಪೊಲೀಸ್ನವ್ರಿಗೆ. ಅಂತಂದರೆ ನಮ್ಮಂಥ ಸಾಮಾನ್ಯ ಜನಗಳ ಒಂದು ಗತಿ ಏನು, ನಮ್ಮ ಮಕ್ಕಳನ್ನ ನಾವು ಹೇಗೆ ಸಾಕೋದು, ಹೇಗೆ ಪ್ರೊಟೆಕ್ಷನ್ ಮಾಡೋದು ಹೆಣ್ಮಕ್ಳು ಅಂತಂದರೆ. ಈಗ ಅದಕ್ಕೆ ಏನಪ್ಪ ಹೆಣ್ಮಕ್ಳು ಭ್ರೂಣ ಹತ್ಯೆ ಜಾಸ್ತಿ ಆಗುತ್ತೆ ಅಂತ ಅನ್ನೋದು ಇದಕ್ಕೆ ಹೆಣ್ಮಕ್ಳು ಸಾಕೋದು ಅಷ್ಟು ಕಷ್ಟ ಆಗ್ತಾ ಇದೆ ಇವತ್ತಿನ ಜಗತ್ತಲ್ಲಿ, ನಿಜವಾಗ್ಲೂ ಕಷ್ಟ ಆಗ್ತಾ ಹೋಗ್ತಾ ಇದೆ. ಹೆಣ್ಮಕ್ಳು ಈಗ ಮನೆಯಿಂದ ಹೊರಗಡೆ ಹೋದರೆ ಯಾವಾಗ ಮನೆಗೆ ಬರ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಉಳ್ಕೊತಾ ಇದೆ. ಹೆಂಗೆ ಬರ್ತಾರೋ ಏನೋ ಎತ್ತ ಆ ಒಂದು ಸೌಜನ್ಯ ಹೊರಗಡೆ ಹೋಗಿ ತನ್ನ ಕಾಲೇಜ್ ಮುಗಿಸ್ಕೊಂಡು ಬರುವಾಗ ಆ ರೀತಿ ಆಗಿದೆ. ಇನ್ನು ಮನೆಗೆ ಬರಲಿಲ್ಲ ಅಂತ ಅಂದಾಗ ನಮ್ಮ ಹೆಣ್ಮಕ್ಳ ಕತೆ ಏನು, ನಮಗೆ ಈ ಸೊಸೈಟಿಲಿ ಬದುಕೋದಾದರೂ ಹೇಗೆ, ನಮ್ಮ ಮಕ್ಕಳನ್ನ ಹೇಗೆ ಸಾಕೋದು ಮುಂದಿನ ದಿನಗಳಲ್ಲಿ ಅನ್ನೋದು, ಹೆಣ್ಮಕ್ಳು ಎತ್ತೋರಿಗೆ ಹೆಣ್ಮಕ್ಳು ಸಾಕೋದು ಎಷ್ಟು ಕಷ್ಟ ಅನ್ನೋದು ನಿಜವಾಗ್ಲೂ ಕೂಡ ಆ ಒಂದು ವಿಡಿಯೋ ನೋಡಿದಾಗ ಕಷ್ಟ ಆಯಿತು ನನಗೆ. ಆ ಹೆಣ್ಮಕ್ಳು ನೋವು ಸಾಕಿದವ್ರಿಗೆ ಗೊತ್ತಿರುತ್ತೆ, ಆ ಒಂದು ಕಷ್ಟ ಗೊತ್ತಿರುತ್ತೆ. ನಿಜವಾಗ್ಲೂ ಆ ಒಂದು ಸಾವಿಗೆ ನ್ಯಾಯ ಸಿಗಬೇಕು. 2025 ಆದ್ರೂ ಕೂಡ ಇನ್ನೂ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ಇನ್ನೂ ಕೂಡ ಸರ್ಚಿಂಗ್ ನಡೀತಾ ಇದೆ, ಆ ಕೇಸ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ನನಗೆ ಏನನ್ನಿಸ್ತು ಗೊತ್ತಾ, ಅದ್ರ ಜೊತೆಗೆ ಇನ್ನು ಅಷ್ಟು ವಿಚಾರಗಳು ಅಲ್ಲಿ ಬಂತು, ಇನ್ನಷ್ಟು ಕೇಸ್ಗಳನ್ನ ಬಗ್ಗೆ ಹೇಳಿದ್ರು. ಅದೆಲ್ಲ ಕೇಸ್ಗಳನ್ನ ನಾವು ನೋಡಿದಾಗ ಜಗತ್ತು ಇಷ್ಟು ಕ್ರೂರತನದಿಂದ ಕೂಡಿದೆಯಾ, ಎಲ್ಲೋ ನಾವು ಫಿಲಮಲ್ಲಿ ನೋಡ್ತಾ ಇದ್ವಿ, ಏನೋ ಒಂದು ಕ್ರಿಯೇಟ್ ಮಾಡ್ತಾರೆ, ಅದು ಕ್ರಿಯೇಟ್ ಮಾಡಿರ್ತಾರೆ, ಇದು ನಿಜ ಜೀವನದಲ್ಲೆಲ್ಲ ನಡೆಯೋಕ್ಕೆ ಸಾಧ್ಯ ಇಲ್ಲ, ನಿಜ ಜೀವನದಲ್ಲೆಲ್ಲ ಇಷ್ಟೊಂದು ನಡೆಯುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ನಿಜ ಜೀವನದಲ್ಲಿ ನಡೆದಿರುವಂಥದ್ದನ್ನು ಆ ವಿಡಿಯೋಗಳಲ್ಲಿ ನೋಡಿದಾಗ, ನನಗೆ ಏನು ದೂತ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದಾಗ ನಿಜವಾಗ್ಲೂ ಭಯ ಅಂತಂದರೆ ಆ ಭಯನೇ ಉಟ್ಕೋತು. ಲೈಫ್ ಅಂದ್ರೇ ಭಯ ಉಟ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ಹೆಣ್ಮಕ್ಳನ್ನ ಹಿಂಗೆ ಸಾಕೋದು ಅಂತಲೇ ಭಯ ಉಟ್ಕೋತು. ನನಗೊಬ್ಳು ಹೆಣ್ಮಕ್ಳಿದ್ದಾಳೆ, ನಾನು ಹೆಣ್ಮಕ್ಳಿದ್ದಾಳೆ, ಆ ಹೆಣ್ಮಕ್ಳನ್ನ ಹೆಂಗೆ ಸಾಕೋದು ಅನ್ನೋ ಒಂದು ಭಯನೇ ಶಾಕಿಂಗಲ್ಲಿ, ಇನ್ನೂ ಶಾಕಿಂಗ್ ಮೂಡಲ್ಲಿದ್ದೀನಿ. ನಿಜವಾಗ್ಲೂ ಹೇಳೋದೊಂದೇ, ನಾನು ಸೇಫಾಗಿ ನಮ್ಮ ಹೆಣ್ಮಕ್ಳು ಇರಬೇಕು ಅಂತಂದರೆ ಈ ಒಂದು ಕೇಸ್ಗೆ ನ್ಯಾಯ ಸಿಕ್ಕಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ಮತ್ತೆ ಒಂದು ವಿಡಿಯೋನ ಬೆಳಗ್ಗೆನೂ ನೋಡಿದೆ ನಾನು, ಅವರು ಆ ವಿಡಿಯೋದಲ್ಲೂ ಕೂಡ ಹೇಳಿದ್ರು, ಈ ವಿಡಿಯೋ ಯಾವಾಗ ಬೇಕಾದ್ರೂ ಡಿಲೀಟ್ ಆಗ್ಬೋದು, ನನಗೆ ಗೊತ್ತಿರಲ್ಲ, ಯೂಟ್ಯೂಬ್ ಚಾನಲ್ ಯಾವಾಗ ಬೇಕಾದ್ರೂ ಡಿಲೀಟ್ ಆಗ್ಬೋದು ಅಂತ ಹೇಳ್ತಾರೆ. ಹೆಂಗಿದೆ ಆ ಒಂದು ಕತೆ ಅಂತಂದರೆ ನಿಜವಾಗ್ಲೂ ಒಂದು ಫಿಲಮ್ ನೋಡ್ದಂಗೆ ಆಗುತ್ತೆ, ಒಂದು ಹಾರರ್ ಮೂವಿ ನೋಡ್ದಂಗೆ ಆಗುತ್ತೆ. ಆ ಒಂದು ವಿಷಯ ಹೇಳೋದಿರ್ಬೋದು, ಆ ಒಂದು ವಿಷಯನ ಹೇಗೆ ಹೇಳ್ತಾ ಇದ್ದಾರೆ ಅನ್ನೋದಿರ್ಬೋದು, ಅದು ಮನಸ್ಸಿಗೆ ಅರ್ಥ ಆಗ್ತಾ ಹೋಗ್ತಾ ಇದೆ. ಹಾಗೆ ಒಂದು ನಿಮಿಷನೂ ನಾವು ಅದನ್ನ ವಿಷಯನ ಸ್ಕಿಪ್ ಮಾಡಬೇಕು ಅಂತ, ಆ ವಿಡಿಯೋನ ಸ್ಕಿಪ್ ಮಾಡಬೇಕು ಅಂತ ಅನ್ಸೋದಿಲ್ಲ. ಅಷ್ಟು ನೀಟಾಗಿ ಜನರ ಮನಸ್ಸು ಮುಟ್ಟೋ ರೀತಿ ಹೇಳಿರೋದ್ರಿಂದ ಆ ವಿಡಿಯೋ ಅಷ್ಟು ವೈರಲ್ ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ವೈರಲ್ ಆಗಿದೆ, ಒಂದು ಒಳ್ಳೆ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ. ಬಟ್ ಈ ವಿಡಿಯೋಗೆ ಸಾಕಷ್ಟು ವೈರಲ್ ಆಗಿದೆ. ಹಾಗೆ ಆ ವಿಡಿಯೋ ಮಾಡಿದವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕೇಸ್ ಯಾರೇ ಇರಲಿ, ನನಗಂತೂ ಗೊತ್ತಿಲ್ಲ ಇದು ಯಾವ ಥರ ಏನು ಅಂತ ಹೇಳ್ಬಿಟ್ಟು. ನಾನು ಆ ವಿಡಿಯೋದಲ್ಲಿ ನೋಡಿದಾಗ ಇಷ್ಟು ಕ್ರೂರತನದಲ್ಲಿರ್ತಾರ, ಇಷ್ಟು ಒಂದು ಮೈಂಡೆಡ್ ಆಗಿರ್ತಾರ, ಹೆಣ್ಮಕ್ಳಂದ್ರೆ ಇಷ್ಟು ಕೇಬಲ್ವಾಗಿ ನೋಡ್ತಾರ ಅನ್ನೋದು ನನಗೆ ಅನ್ನಿಸ್ಬಿಡ್ತು. ಮಾತ್ರ ಈ ವಿಷಯದ ಬಗ್ಗೆ ನನಗಂತೂ ಗೊತ್ತಿರಲಿಲ್ಲ. ನಾನು ಬರೀ ಹೋರಾಟಗಳನ್ನ ನೋಡ್ತಾ ಇದ್ದೆ, ನ್ಯೂಸಲ್ಲಿ ನೋಡ್ತಾ ಇದ್ದೆ, ನಾನು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದೆ. ಬಟ್ ನನಗೆ ಇದ್ರ ಬಗ್ಗೆ ನಿನ್ನೆ ತಿಳ್ಕೊಂಡೆ, ನಾನು ಇದ್ರ ಬಗ್ಗೆ ನಿನ್ನೆ ವಿಡಿಯೋ ನೋಡಿದಾಗ ಪೂರ್ತಿಯಾಗಿ ಡೀಟೇಲ್ಸ್ ಗೊತ್ತಾಯಿತು. ಬಟ್ ಏನೇ ಇರಲಿ, ಬಟ್ ದೊಡ್ಡವರು ಒಂದು ಮಾತ್ರಕ್ಕೆ ಎಲ್ಲನೂ ಸರಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಎಲ್ಲ ತಪ್ಪು ಅಂತಲೂ ಇಷ್ಟಪಡಲ್ಲ, ಎಲ್ಲ ಗೊತ್ತಿದ್ದವನು ಕೂಡ ಸುಮ್ಮನಿರಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ, ಬಟ್ ಈ ರೀತಿ ಹೆಣ್ಮಕ್ಳನ್ನ ಶೋಷಣೆ ಮಾಡೋದು ಬೇಡ. ಹೆಣ್ಮಕ್ಳಿಗೆ ಜಸ್ಟಿಸ್ ಸಿಗಬೇಕು. ಹೆಣ್ಮಕ್ಳು ಒಂದು ಹೊರಗಡೆ ಹೋಗ್ತಾರೆ ಅಂತಂದರೆ ಅವ್ರಿಗೊಂದು ಸೆಕ್ಯೂರಿಟಿ ಬೇಕಂದರೆ ಜನ ಅರ್ಥ ಮಾಡ್ಕೊಬೇಕು. ಇದರಿಂದ ಹೆಣ್ಮಕ್ಳನ್ನ ನಾವು ಹೆಂಗೆ ಸೇಫ್ ಮಾಡ್ಕೊಳೋದು, ಈ ಒಂದು ಇದಕ್ಕೇ ನ್ಯಾಯ ಸಿಗ್ತಾ ಇಲ್ಲ. ಪೊಲೀಸ್ ಅಂದ್ರೇ ಒಂದು ರಕ್ಷಣೆ ಕೊಡೋರು, ಒಂದು ರಕ್ಷಣೆ ಕೊಡ್ತಾರೆ ಅಂತ ಅಂದ್ಕೊಂಡು ನಾವು ನಂಬ್ಕೊಂಡು ಏನೇ ಒಂದು ಕೇಸ್ ನಡೆದ್ರೂ ಕೂಡ ಹೋಗಿ ರಕ್ಷಣೆ ಕೊಡ್ತಾರೆ, ನಮ್ಮ ಒಂದು ಸಾವಿಗಾಗಲಿ ನಮ್ಗೆ ಏನೋ ಒಂದು ರಕ್ಷಣೆ ಕೊಡ್ತಾರೆ ಅಂತ ಹೋಗ್ತೀವಿ. ಬಟ್ ಇಲ್ಲಿ ಪೊಲೀಸ್ನವರೇ ನೆಗ್ಲಿಜೆನ್ಸಿ ಮಾಡಿ ಅವರು ಏನೋ ಸಾಕ್ಷಿನ ಮುಚ್ಚಾಕ್ತಾರೆ, ದುಡ್ಡಿನ ಮಾತ್ರಕ್ಕೆ ಎಲ್ಲನೂ ಕೂಡ ಮುಚ್ಚಾಕ್ಬೋದು, ಇದು ಮಾಡ್ಬೋದು ಅಂತ ಅನ್ನೋದಾದರೆ, ನಮ್ಮಂಥ ಸಾಮಾನ್ಯ ಜನರು ದುಡ್ಡಿಲ್ದಿದ್ದವ್ರಿಗೆ ಹೇಗೆ ನ್ಯಾಯ ಸಿಕ್ಕತ್ತೆ, ದುಡ್ಡಿಲ್ದಿದ್ದವ್ರಿಗೆ ಹೇಗೆ ನ್ಯಾಯ ಸಿಕ್ಕತ್ತೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಹೆಂಗೆ ಜೀವನ ಮಾಡೋದು, ಹೆಣ್ಮಕ್ಳನ್ನ ಹೆಂಗೆ ಸಾಕೋದು,
ಮುಂದಿನ ಲೈಫ್ ಅಂತ ಬಂದಾಗ ಜನಕ್ಕೆ ಭಯ ಹುಡ್ತಾ ಹೋಗುತ್ತೆ. ಹೆಣ್ಮಕ್ಳು ಭ್ರೂಣ ಹತ್ಯೆ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ಇದಕ್ಕೆ ಜಾಸ್ತಿ ಆಗುತ್ತೆ. ಹೆಣ್ಮಕ್ಳು ಸಾಕೋದು ಕಷ್ಟ, ಈ ಥರ ಪ್ರಾಬ್ಲಮ್ಸ್ಗಳು ಬರುತ್ತೆ, ಮದುವೆ ಮಾಡೋದು ಕಷ್ಟ, ಇದು ಕಷ್ಟ, ಅದಕ್ಕೆ ಭ್ರೂಣ ಹತ್ಯೆ ಜಾಸ್ತಿ ಮಾಡಿಬಿಡ್ತಾರೆ. ಹಾಗೆ ಗಂಡ್ಮಕ್ಳು ಮಾತ್ರ ಬೆಳೀಲಿ ಅಂತ ಇದು ಮಾಡ್ತಾರೆ. ಹಂಗಾರೆ ಹೆಣ್ಣಿಲ್ದ್ರೆ ಮಾತ್ರ ಒಂದು ಮನೆ ಬೆಳಗೋಕ್ಕೆ ಸಾಧ್ಯ ಆಯಿತಾ? ಹೆಣ್ಣು ನಾನು ಒಬ್ಳು ಹೆಣ್ಣಾಗಿ ನನ್ನ ತಾಯಿಯ ಕಷ್ಟಗಳನ್ನ ನೋಡಿದ್ದೀನಿ. ನನ್ನ ತಾಯಿಯಾಗಿ ಹೆಣ್ಣು ಒಂದು ಎಲ್ಲ ಪಾತ್ರಗಳನ್ನ ನಿರ್ವಹಿಸ್ತಾಳೆ. ಒಂದು ಪಾತ್ರ ಅಲ್ಲ, ಮಗಳಾಗ್ತಾಳೆ, ತಾಯಿ ಆಗ್ತಾಳೆ, ಹಾಗೆ ಒಂದು ಮನೆನ ಬೆಳಗ್ತಾಳೆ. ಪ್ರತಿಯೊಂದು ಹೆಣ್ಣೆ ಮಾಡೋದು. ಆ ಹೆಣ್ಣಿಗೆ ಜಗತ್ತಲ್ಲಿ ಬೆಲೆ ಜಾಸ್ತಿ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಅಷ್ಟೇ ನಾನು ಕೇಳ್ಕೊಳೋದು ಇಷ್ಟೇ. ಈ ಸೊಸೈಟಿ ಅನ್ನೋದು ಈ ಥರ ಇರಬಾರ್ದು, ಒಂದು ಸ್ವಲ್ಪ ಬದಲಾಗಬೇಕು. ಜಗತ್ತಲ್ಲಿ ಹೆಣ್ಣಿಗೆ ಒಂದು ಈ ಶೋಷಣೆಯಿಂದ ಮುಕ್ತಿ ಸಿಕ್ಕಬೇಕು ಅಂತ ನಾನು ಕೇಳ್ಕೊತೀನಿ. ಸುಮಾರು ಕೇಸ್ಗಳನ್ನ ನೋಡಿದೆ, ಸುಮಾರು ಕೇಸ್ಗಳನ್ನು ಕೂಡ ಸೌಜನ್ಯ ಕೇಸಲ್ಲಿ ಮಾತಾಡಿದ್ದು ನೋಡ್ಬಿಟ್ಟು ಸಾಕಷ್ಟು ಭಯ ಹುಟ್ಕೊಂತು. ನನಗಂತೂ ನಿಜವಾಗ್ಲೂ ಭಯ ಹುಟ್ಕೋತು. ಅದ್ರ ಬಗ್ಗೆ ಡೀಟೇಲ್ಸಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ, ನನಗೂ ಒಂದು ಸ್ವಲ್ಪ ಭಯ ಜಾಸ್ತಿ ಆಗ್ತಾಯಿದೆ. ಅಯ್ಯೋ ಯಪ್ಪ, ಹೆಣ್ಣು ಮಕ್ಕಳು ಅದು ಪೂರ್ತಿ ಡೀಟೇಲ್ಸ್ಗೂ ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ. ಸೌಜನ್ಯ ಕೇಸ್ ಬಗ್ಗೆ ಮಾತಾಡೋಕ್ಕೆ ಕೇಳಿಕೊಂಡೆ. ನಾನು ಎಲ್ಲನೂ ಕೂಡ ನೋಡಿದೆ. ಅದನ್ನು ನೋಡಿ ಅವ್ರು ಹೇಳಿದ ಪೂರ್ತಿ ಡೀಟೇಲ್ಸ್ ಕೂಡ ಕೇಳ್ತು ಬಂದು ಹೆಣ್ಣು ನಿಂಗೆ ಎಷ್ಟು ನಿಕೃಷ್ಟವಾಗಿ ಸಾಯಿಸಬೇಕು ಅಷ್ಟು ನಿಕೃಷ್ಟವಾಗಿ ಸಾಯಿಸಿ ಈ ಥರ ಎಲ್ಲ ಮಾಡಿರೋದನ್ನ ನೋಡಿದ್ರೆ ಬೇಸರ ಆಯಿತು. ಬಟ್ ಕೇಳೋದೊಂದೇ, ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಒಂದು ಭೇದ ಭಾವ ಮಾಡ್ದೇನೆ ಒಂದು ಹೆಣ್ಣಿಗೆ ಬದುಕಕ್ಕೆ ಬಿಡಿ. ಲೈಫಲ್ಲಿ ಜಸ್ಟ್ ಹೆಣ್ಣು ಅಂತಂದ ಮಾತಕ್ಕೆ ಅದಕ್ಕೆ ಸೀಮಿತ ಅಂತ ಅಂದ್ಕೊಂಬಿಡಿ, ಅದಕ್ಕೆ ಮಾತ್ರ ಸೀಮಿತ ಅಂತ ಅಂದ್ಕೊಂಬಿಡಿ. ಆ ದೃಷ್ಟಿಯಿಂದನೇ ನೋಡೋಕೆ ಹೋಗ್ಬಿಡಿ. ಹೆಣ್ಣು ಅಂತಂದರೆ ಒಂದು ಹಡೆದ ತಾಯಿ, ಒಂದು ತಾಯಿ ಸ್ಥಾನ ಕೊಡಿ. ಎಲ್ಲ ಹೆಣ್ಮಕ್ಳಿಗೂ ತಾಯಿ ಸ್ಥಾನ, ಅಕ್ಕ ಸ್ಥಾನ ಕೊಡಿ, ತಂಗಿ ಸ್ಥಾನ ಕೊಡಿ. ಜಸ್ಟ್ ಹೆಣ್ಣು ಒಂದು ಮಾತ್ರಕ್ಕೆ ಅದೇ ಥರ ನಾನು ನೋಡೋಕೆ ಹೋಗ್ಬೇಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಈ ವಿಡಿಯೋ ಮುಖಾಂತರ. ಸೌಜನ್ಯ ಕೇಸ್ಗೆ ಆದಷ್ಟು ನ್ಯಾಯ ಸಿಕ್ಕಲಿ. ಮತ್ತು ಪಾಪ ಅವ್ರಿಗೇನೋ ವಿಡಿಯೋ ಮಾಡಿದ್ದಕ್ಕೋಸ್ಕರ ಬೆದರಿಕೆ ಹಾಕ್ತಾಯಿದ್ದಾರೆ, ಮತ್ತು 35 ಲಕ್ಷ ಏನೋ ಇಸ್ಕೊಂಡು ಈ ಕೆಲಸ ಮಾಡಿದ್ದಾರೆ ಅನ್ನೋದೆಲ್ಲನೂ ಕೂಡ ಕೇಳಿ ಬರ್ತಾಯಿದೆ. ಪಾಪ ಅವರಿಗೆ ಇದರಿಂದ ಏನೋ ಜೀವ ಬೆದರಿಕೆ ಎಲ್ಲ ಹಾಕುವಂಥದ್ದಾಗಿದೆ ಅಂತ ಏನೋ ಒಂದು ವಿಡಿಯೋನೂ ಕೂಡ ಅವ್ರು ಮಾಡಿರೋದನ್ನು ನೋಡಿದೆ. ನಿಜವಾಗ್ಲೂ ಪಾಪ ಅಂತ ಅನಿಸುತ್ತೆ. ಜನಕ್ಕೆ ಒಂದು ವಿಷಯನ ಮುಟ್ಸೋವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಇದರಿಂದ ಇವರಿಗೆ ಒಂದು ತೊಂದರೆ ಆಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಬೇಸರದಂತಹ ವಿಚಾರ. ದಯವಿಟ್ಟು ತೊಂದರೆ ಕೊಡೋಕೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೇನು ಮಾಹಿತಿ ಸಿಕ್ತೋ ಆ ಮಾಹಿತಿನ ಜನಕ್ಕೆ ಹಂಚೋ ಪ್ರಯತ್ನ ಮಾಡಿದ್ದಾರೆ ಹೊರತಾಗಿ ಅವರ ಒಂದು ಬೇರೆ ದೃಷ್ಟಿಯಿಂದ ಏನಲ್ಲ ನನಗೆ ಆ ವಿಡಿಯೋದಲ್ಲಿ ನೋಡಿದಾಗ ಅಂತ ಅನ್ನಿಸ್ತು. ಬಟ್ ಎನಿವೆ, ಹೆಣ್ಮಕ್ಳಿಗೆ ಇದರಿಂದ ಒಂದು ಸೌಜನ್ಯ ಕೇಸಿಗೆ ನ್ಯಾಯ ಸಿಕ್ಕರೆ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ತಂಗೆ. ನೆಕ್ಸ್ಟು ನಮ್ಮ ಸೊಸೈಟಿಯಲ್ಲಿ ಬದುಕುವಂಥ ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಸಿಕ್ತಂಗಾಗತ್ತೆ ಈ ಒಂದು ಕೇಸ್ಗೆ ನ್ಯಾಯ ಸಿಕ್ಕೋದ್ರಿಂದ ನನ್ನ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ಇದಾಗಿತ್ತು ವಿಡಿಯೋ. ನನಗೆ ಅನ್ನಿಸ್ತೋದು ಕೂಡ ನಾನು ರಿವ್ಯೂನ ಕೊಟ್ಟಿದ್ದೀನಿ. ನನ್ನ ಪ್ರಕಾರ ಆ ವಿಡಿಯೋ ಸಾಕಷ್ಟು ವೈರಲ್ನ ತೊಗೊಂಡಿದೆ. ಆಲ್ಮೋಸ್ಟ್ ಎಲ್ಲರೂ ಆ ವಿಡಿಯೋನ ನೋಡಿರ್ತೀರ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋನ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ನಿಮ್ಮ ಒಂದು ಅಭಿಪ್ರಾಯ ಏನು ಅನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಮರಿದೇ ಕಮೆಂಟ್ ಮಾಡಿ. ಸೌಜನ್ಯ ಕೇಸ್ಗೆ ನ್ಯಾಯ ಸಿಕ್ಕಲಿ ಅನ್ನೋದನ್ನು ಕೂಡ ನನ್ನ ಆಸೆ. ಸೊ ನಿಮಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ನಮಸ್ತೆ ಎಲ್ರಿಗೂ, ಬಾಯ್ ಬಾಯ್.